ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು? ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ? ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ? ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ. ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ. ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ. ಪ್ರತಿದಿನ ಬೆಳಗ್ಗೆ 8:35 ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ. ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 6ನೇ ಅಧ್ಯಾಯವಾಗಿರುವ ಧ್ಯಾನ ಯೋಗದ 3ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ: ಆರು ರುಕ್ಷೋರ್ ಮುನೇರ್ ಯೋಗಂ ಕರ್ಮ ಕಾರಣ ಮುಚ್ಯತೆ ಯೋಗಾರೂಢಸ್ಯ ತಸ್ಯೈವ ಶಮಃ ಕಾರಣ ಮುಚ್ಯತೆ. ಯೋಗವನ್ನ ಹೊಂದಬೇಕೆಂದು ಇಚ್ಛಿಸುವಂತಹ ಮುನಿಗೆ ಕರ್ಮ ಎಂಬುದು ಸಾಧನವಾಗುವುದು. ಯೋಗದಲ್ಲಿ ಆರೂಢನಾದವನಿಗೆ ಶಮ ಸಾಧನವಾಗುವುದು ಎಂಬ ಅದ್ಭುತವಾದ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಇದನ್ನ ಕೇವಲ ವಾಕ್ಯಾರ್ಥವಾಗಿ ನಾವು ಮಾತ್ರ ಗಮನಿಸಿದಾಗ ಅದು ನಮ್ಮ ಅರಿವಿನ ಪ್ರಪಂಚಕ್ಕೆ ದಕ್ಕದೇ ಹೋಗಬಹುದು. ಅದನ್ನ ಸೂಕ್ಷ್ಮವಾಗಿ ಅವಲೋಕಿಸಿ ವಿವರಣಾತ್ಮಕವಾಗಿ ತಿಳಿದುಕೊಂಡಾಗ ಮಾತ್ರ ಈ ಶ್ಲೋಕದ ನಿಜದ ಅರ್ಥ ನಮಗೆ ಅರಿವಾಗತ್ತೆ. ಆ ಅರಿವಿನ ಮೂಲಕ ನಾವು ಬದುಕಿನಲ್ಲಿ ಒಂದು ಹೊಸ ದಿಕ್ಕಿನಲ್ಲಿ ಸಾಗುವಂತಹ ಎಲ್ಲ ಅವಕಾಶಗಳು ಇದೆ. ಅಂಥ ಒಂದು ವಿವರಣಾತ್ಮಕವಾದಂತಹ ಒಂದು ತಿಳುವಳಿಕೆಯನ್ನ ಪಡಿಬೇಕು ಅಂತಂದ್ರೆ ಇಲ್ಲಿ ಕೃಷ್ಣ ಬಳಸಿರುವಂತಹ ಪದ ಅಂತಂದ್ರೆ ಆರು ರುಕ್ಷೋರ್ ಮುನೇರ್ ಯೋಗಂ ಅಂತ ಹೇಳಿ ಯೋಗ ಎನ್ನುವಂತಹ ಒಂದು ಶಬ್ದವನ್ನ ಶ್ರೀಕೃಷ್ಣ ಇಲ್ಲಿ ಬಳಸಿದ್ದಾನೆ. ಯೋಗ ಅಂದ್ರೆ ನಮ್ಮೆಲ್ಲರಿಗೂ ಕೂಡ ಒಂದೊಂದು ರೀತಿಯ ಅರ್ಥ ಬರಬಹುದು. ಏನ್ ಯೋಗ ಮಾಡಿದ್ಯಪ್ಪ ಅಂತಂದ್ರೆ ನಮಗೇನೋ ಒಂದು ಅದೃಷ್ಟ ಒಲ್ದಿದ್ಯೇನೋ ಅಂತ ಹೇಳಿ ಅನ್ಬೇಕು. ನೀನ್ ದಿನ ಯೋಗ ಮಾಡ್ತೀಯಾ ಅಂತ ಹೇಳಿ ಕೇಳಿದಾಗ ನಾವು ಯೋಗ ಆಸನಗಳದ್ದು ಯೋಗಕ್ಕೆ ನಮ್ಮ ಗಮನ ಹರಿಯುತ್ತೆ. ಒಂದು ಮಗು ತುಂಬಾ ಅದೃಷ್ಟದಿಂದ ಏನಾದ್ರು ಬಾಳ್ತಾ ಇದ್ದಾಗ ಆ ಮಗು ಎಷ್ಟು ಯೋಗ ಮಾಡಿದೆ ನೋಡು ಅಂತ ಹೇಳಿ ಹೇಳ್ತೀವಿ ಅಲ್ವಾ? ಹಾಗಾಗಿ ಯೋಗ ಎಂಬುದಕ್ಕೆ ನಾನಾ ಅರ್ಥ ಇದೆ. ಆದ್ರೆ ಇಲ್ಲಿ ಸ್ವಾಮಿ ಸೋಮನಾಥಾನಂದರವರು ಗೀತಭಾವಧಾರೆ ಎಂಬ ಪುಸ್ತಕದಲ್ಲಿ ಹೇಳ್ತಾರೆ, ಯೋಗ ಎಂದರೆ ಒಂದುಗೂಡಿಸುವುದು ಎಂದರ್ಥ. ಅಂದ್ರೆ ಇಲ್ಲಿ ಜೀವಾತ್ಮ ಪರಮಾತ್ಮನೊಡನೆ ಒಂದು ಸಂಬಂಧವನ್ನ ಬೆಸೆಯುವಂಥದ್ದೇ ಯೋಗ ಅಂತ ಹೇಳಿ ಅವ್ರು ಹೇಳ್ತಾರೆ. ಯಾಕೆ ಅಂತಂದ್ರೆ ಈಗ ಮನಸ್ಸು ಅನ್ನೋದೇನಿದೆ ನಮ್ಮೊಳಗಡೆ ಅದು ಸದಾ ಕಾಲ ಪ್ರಪಂಚದ ಕಡೆಗೆ ಹರಿತಾ ಇದೆ. ಆಸ್ತಿ ಮಾಡಬೇಕು, ಅಂತಸ್ತನ್ನ ಗಳಿಸ್ಬೇಕು, ಕೀರ್ತಿಯನ್ನ ಪಡಿಬೇಕು, ಯಶಸ್ಸನ್ನ ಸಾಧಿಸ್ಬೇಕು, ಗುರಿಯನ್ನ ಮುಟ್ಟಬೇಕು, ಇಡೀ ಸಮಸ್ತ ಐಶ್ವರ್ಯಗಳು ನನ್ನ ಪಾಲಿಗೆ ಇರಬೇಕು, ಹೀಗೆ ನಾನಾ ವಿಷಯದ ಕಡೆಗೆ ನಮ್ಮ ಮನಸ್ಸು ಹರಿತಾ ಇದೆ. ಆದ್ರೆ ಯಾವಾಗ ಒಬ್ಬ ಮನುಷ್ಯ, ಒಬ್ಬ ವ್ಯಕ್ತಿ ಯೋಗಿ ಅಂತ ಹೇಳಿ ಅನ್ನಿಸ್ಕೊಳ್ತಾನೆ ಅಂತಂದ್ರೆ ಆ ಯೋಗಿ ಆಗಿರೋನ್ಗೆ ಆತ ಬಯಸಿದಾಗ ಅವನು ಆ ಮನಸ್ಸನ್ನ ದೇವರ ಕಡೆಗೆ ಹೋಗುವಂತೆ ಮಾಡ್ತಾನೆ. ಯಾವಾಗ ಒಬ್ಬ ವ್ಯಕ್ತಿ ಸದಾಕಾಲ ಪ್ರಪಂಚದೆಡೆಗೆ ಇರದೆ ತತ್ಕ್ಷಣಕ್ಕೆ ತನ್ನ ಮನಸ್ಸನ್ನ ದೇವರ ಕಡೆಗೆ ಜಾಗೃತಿ ಮಾಡಿಸ್ಕೊಳ್ತಾನಲ್ಲ, ಆತ ಯೋಗಿ ಅಂತ ಹೇಳಿ. ಹೀಗೆ ಮನಸ್ಸನ್ನ ದೇವರೆಡೆಗೆ ಹರಿಸ್ಬೇಕಾದ್ರೆ ಮೊದಲು ಅದರಲ್ಲಿರುವಂತಹ ರಜೋ ಪ್ರವೃತ್ತಿ ಕಡಿಮೆಯಾಗಬೇಕು. ಅಂದ್ರೆ ರಾಜಸಿಕ ಗುಣ, ಈ ರಜಸ್ಸು ಎಂಬ ಬೆರಕೆ ಇದೆಯಲ್ಲ, ಅದರಲ್ಲಿ ಇದು ಅಡಗಿಕೊಂಡಿದೆ. ಅಂದ್ರೆ ರಾಜಸಿಕ ಗುಣ, ನಾನು ರಾಜನಂತೆ ಮೆರಿಬೇಕು, ಅಹಂಕಾರ ದರ್ಪಗಳಿಂದ ಆಡಳಿತವನ್ನ ಮಾಡಬೇಕು, ನನ್ನ ಆಜ್ಞೆಯನ್ನೇ ಎಲ್ಲರೂ ಪಾಲಿಸಬೇಕು, ನಾನು ಹೇಳ್ದಂತೆಯೇ ಎಲ್ಲರೂ ನಡಿಬೇಕು ಅನ್ನೋ ಒಂದು ರಾಜಸಿಕ ಗುಣ ಇದೆಯಲ್ವಾ, ಅದನ್ನ ನಾವು ತಕ್ಕ ಮಟ್ಟಿಗೆ ಕಡಿಮೆ ಮಾಡ್ಕೊಂಡ ಹಾಗೆ ನಾವು ಯೋಗಿಗಳಾಗ್ತೇವೆ. ಹಾಗಾಗಿ ಮನಸ್ಸನ್ನ ಮೊದಲು ಶುದ್ಧ ಮಾಡಬೇಕು. ಹಾಗೆ ಶುದ್ಧ ಮಾಡುವುದಕ್ಕೆ ಹೇಗ್ ಸಾಧ್ಯ? ಅದಕ್ಕೆ ಕೃಷ್ಣ ಹೇಳ್ತಿರೋದು ಕರ್ಮ ಕಾರಣ ಮುಚ್ಯತೆ, ಅಂದ್ರೆ ಕರ್ಮ ಇದಕ್ಕೆ ಸಹಕಾರಿ ಆಗತ್ತೆ ಅಂತ. ಇದು ಮನಸ್ಸನ್ನ ಸ್ಥಿಮಿತಕ್ಕೆ ತರತ್ತೆ.
ಯಾವುದು? ನಾವು ಮಾಡುವಂಥ ಕರ್ಮ ಅಂದ್ರೆ ಕೆಲಸಗಳು, ಕಾರ್ಯಗಳು. ಮನಸ್ಸಿನ ಅಂತರಾಳದಲ್ಲಿರುವಂತಹ ವಾಸನೆಗಳನ್ನ ಮೇಲಕ್ಕೆ ಬರುವಂತ ಮಾಡುವಂಥದ್ದು. ಇಲ್ಲಿ ವಾಸನೆ ಅಂತ ಹೇಳಂದ್ರೆ ನೀವು ಏನ್ ಗಬ್ಬು ನಾತನಪ್ಪ ಅಂತ ಹೇಳಿ ಸಂದೇಹ ಪಟ್ಕೊಳ್ಬೇಡಿ ಅಥವಾ ಸಂಶಯಗೊಳಗಾಡಬೇಡಿ. ಮನಸ್ಸಿನ ಅಂತರಾಳದಲ್ಲಿರುವ ವಾಸನೆ ಅಂತಂದ್ರೆ ಸೂಕ್ಷ್ಮವಾಗಿ ನಾವು ಅವಲೋಕನೆ ಮಾಡಿದಾಗ ಅದು ಮನಸ್ಸಿನ ಅಂತರಾಳದಲ್ಲಿರುವ ಆಸೆ ಆಕಾಂಕ್ಷೆಗಳು ಅಂತ ಹೇಳಿ. ಎಲ್ಲಿ ಎಲ್ಲ ನಾವಿಲ್ಲಿ ವಾಸನೆಗಳನ್ನ ಮೇಲಕ್ಕೆ ಬರುವಂತೆ ಮಾಡುವುದು ಅಂತಂದ್ರೆ ಆಸೆ ಆಕಾಂಕ್ಷೆಗಳನ್ನೆಲ್ಲ ಅದುಮಿಟ್ಕೊಂಡಾಗ ಯಾವಾಗ್ಲೂ ಒಂದ್ ರೀತಿ ಆಸೆ ಆಕಾಂಕ್ಷೆಗಳೆಲ್ಲ ಹೊರಗಡೆಗೆ ಬಂದ್ಬಿಡುತ್ತೆ. ಅಯ್ಯೋ ಇದನ್ ಮಾಡ್ಬೇಕು, ಅಯ್ಯೋ ಅದನ್ನ ತಿನ್ಬೇಕು, ಅಯ್ಯೋ ಅಲ್ಲಿಗೆ ಹೋಗ್ಬೇಕು, ಅಯ್ಯೋ ಇದನ್ ಮಾಡ್ಬೇಕು ಅಂತ ಹೇಳಿ. ಹಾಗೆ ಅದು ಮನಸ್ಸಿನ ಅಂತರಾಳದಲ್ಲಿರುವಂತಹ ಆಸೆ ಆಕಾಂಕ್ಷೆಗಳು ಈ ಮೊಸರನ್ನ ಕಡೆಗೋಲ್ನಿಂದ ಕಡ್ದಾಗ ಹೇಗೆ ಬೆಣ್ಣೆ ಮೇಲ್ ಬರುತ್ತೋ ಹಾಗೆ ಕರ್ಮ ಅನ್ನುವಂಥದ್ದು ಮನಸ್ಸಿನ ಅಂತರಾಳದಲ್ಲಿರುವುದನ್ನೆಲ್ಲ ಮೇಲಕ್ಕೆ ಬರ್ಸುತ್ತೆ. ಆಗ ನಮ್ಮಲ್ಲಿ ಏನೇನಿದೆ ಅಂತ ಹೇಳಿ ಗೊತ್ತಾಗತ್ತೆ. ಅದರಿಂದ ಪಾರಾಗಬೇಕು ಅಂತಂದ್ರೆ ಫಲಾಪೇಕ್ಷೆ ಇಲ್ಲದೆ ಕರ್ಮ ಮಾಡಬೇಕು, ಅಥವಾ ಅದು ಭಗವದರ್ಪಿತವಾಗ್ಲಿ ಎಂಬ ದೃಷ್ಟಿಯಿಂದನಾದ್ರೂ ಅದನ್ನ ಮಾಡಬೇಕು. ಆಗ ಚಿತ್ತ ಶುದ್ಧಿಯಾಗತ್ತೆ. ಒಬ್ಬ ಒಂದ್ ಕಡೆ ಕುಳಿತುಕೊಂಡಾಗ ನಿರ್ಜನ ಪ್ರದೇಶದಲ್ಲಿ ಭಗವಂತನನ್ನ ಧ್ಯಾನಿಸ್ಬೇಕು ಅಂತಂದ್ರೆ, ನಿತ್ಯ ಅನಿತ್ಯ ವಸ್ತು ವಿವೇಚನೆ ಮಾಡಬೇಕಾದ್ರೆ ಈ ಪ್ರಪಂಚದಲ್ಲಿ ತನ್ನ ಪಾಲಿಗೆ ಬಂದ ಕೆಲಸವನ್ನ ಸರಿಯಾಗಿ ಮಾಡಬೇಕಾದ್ರೆ ಚಿತ್ತ ಶುದ್ಧಿ ಅನ್ನುವಂಥದ್ದು ಅತ್ಯಂತ ಅವಶ್ಯಕ. ಅದಿಲ್ಲದೆ ಯಾವ ಮಾರ್ಗದಲ್ಲಿಯೂ ಕೂಡ ಒಬ್ಬ ಮುಂದುವರಿಯಂತಿಲ್ಲ. ಹಾಗಾಗಿ ಯಾವಾಗ ಒಬ್ಬ ವ್ಯಕ್ತಿ ಪ್ರಯತ್ನ ಮಾಡಿ ಯೋಗದಲ್ಲಿ ನೆಲೆಸುತ್ತಾನೆಯೋ ಆತನಿಗೆ ಇನ್ನು ಮೇಲೆ ಜಾರಿ ಹೋಗದಂತೆ ಇರಬೇಕಾದ್ರೆ, ಚಿತ್ತ ಚಂಚಲವಾಗದೆ ಇರಬೇಕಾದ್ರೆ ಅವನ ಚಿತ್ತ ಶಾಂತವಾಗಿರ್ಬೇಕು. ಚಿತ್ತ ಶಾಂತವಾಗಿದ್ರೆ ಮಾತ್ರ ಜ್ಞಾನ ಎನ್ನುವಂಥದ್ದು ಸಾಧ್ಯ. ಈ ಭಕ್ತಿ ಅನ್ನುವಂಥದ್ದು ಕೂಡ ಚಿತ್ತ ಶಾಂತವಾಗಿದ್ದಾಗ ಮಾತ್ರ ಸಾಧ್ಯ ಆಗುವಂಥದ್ದು. ಆಗಲೇ ಕರ್ಮ ಎಂಬುವುದು ಕರ್ಮ ಯೋಗಕ್ಕೆ ಮಾರ್ಪಾಡಾಗುತ್ತೆ. ಅಂತೂ ಈ ಯೋಗದ ಸೌಧ ನಿಂತಿರುವುದೇ ಚಿತ್ತದ ಶಾಂತಿಯ ಮೇಲೆ. ಮುಂಚೆ ಎಲ್ಲರೂ ಫಲಾಪೇಕ್ಷೆ ಇಲ್ಲದ ಗರಡಿ ಮನೆಯಲ್ಲಿ ತರಬೇತು ತೆಗೆದುಕೊಳ್ಳಲೇಬೇಕು ಅಲ್ವಾ? ಶಾಲೆಯಲ್ಲಿ ಓದುವಾಗ ಕೆಲವು ಐಚ್ಛಿಕ ಪಾಠಗಳಿವೆ, ಅವನ್ನ ಬೇಕಾದ್ರೆ ತೆಗೆದುಕೊಳ್ಬಹುದು, ಬೇಡ ಅಂದ್ರೆ ಬಿಡಬಹುದು. ಆದ್ರೆ ಕೆಲವು ಕಂಪಲ್ಸರಿ ಸಬ್ಜೆಕ್ಟ್ಸ್ ಅಂತ ಹೇಳಿರುತ್ತೆ. ಅದರಂತೆಯೇ ಅನಾಸಕ್ತಿಯ ಕರ್ಮ ಮತ್ತು ಮನಃಶಾಂತಿ. ನಮಗೆ ಮನಃಶಾಂತಿ ಸಿಗಬೇಕು ಅಂತಂದ್ರೆ ನಮಗೆ ಕರ್ಮ ಫಲಾಪೇಕ್ಷೆಯನ್ನ ಇಟ್ಕೊಳ್ಬಾರ್ದು. ಆದ್ರೆ ನಮ್ಮ ಕೆಲಸದಲ್ಲಿ ಒಂದು ಶ್ರದ್ಧೆ ಇರಬೇಕು, ಒಂದು ಅರಿವಿರ್ಬೇಕು. ಆಗ ಪ್ರತಿಯೊಬ್ಬರು ಕೂಡ ಯೋಗಿ ಆಗ್ಲಿಕ್ಕೆ ಸಾಧ್ಯ. ಅದನ್ನೇ ಇಲ್ಲಿ ಯೋಗಾರೂಢಸ್ಯ ತಸ್ಯೈವ ಶಮಃ ಕಾರಣ ಮುಚ್ಯತೆ ಅಂತ ಹೇಳಿ. ಯಾವಾಗ ಇಂಥ ಕರ್ಮ ಫಲಾಪೇಕ್ಷೆಯನ್ನ ತೊರೆದು ಬದುಕುವುದನ್ನ ನಾವು ಯಾವಾಗ ಕಲಿತೇವೋ ಆಗ ಯೋಗಾರೂಢಸ್ಯನಾಗ್ತೇವೆ, ಯೋಗಿಯಾಗಿಯೇ ನಾವು ಆರೂಢರಾಗ್ತೇವೆ ಅಂತ ಹೇಳಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಹಾಗೆ ಕರ್ಮ ಫಲಾಪೇಕ್ಷೆಯನ್ನ ಬಿಟ್ಟು ಕರ್ಮವನ್ನ ಅತ್ಯಂತ ಶ್ರದ್ಧೆಯಿಂದ, ಅತ್ಯಂತ ಆಸಕ್ತಿಯಿಂದ ಮತ್ತು ವಿವೇಕ ಜಾಗೃತರಾಗಿ ನಾವು ಮಾಡಿದಾಗ ನಿಜಕ್ಕೂ ಬದುಕು ಎಂಬುವುದು ತುಂಬಾ ಸುಂದರವಾಗಿ ನಡ್ಕೊಳ್ತಾ ಹೋಗುತ್ತೆ. ಅದಕ್ಕೆ ನಮ್ಮ ಮುದ್ದುರಾಮ ಏನ್ ಹೇಳ್ತಾನೆ ಗಮನಿಸೋಣ ಬನ್ನಿ. ನಿನ್ನೊಂಟಿ ಕ್ಷಣದಲ್ಲಿ ನಿನಗೆ ನೀನೇ ಗುರುವೋ, ನಿನ್ನೊಂಟಿ ಕ್ಷಣದಲ್ಲಿ ನಿನಗೆ ನೀನೇ ಗುರುವೋ, ಕಲಿವ ಸಾಧ್ಯತೆ ಇದೆಯೋ ಆದ ತಪ್ಪಿಂದ, ಪದವಿ ಗುರುತನಕ್ಕಿಂತ ಅರಿವು ಅತಿ ಗುರುತರವೋ, ಪದವಿ ಗುರುತನಕ್ಕಿಂತ ಅರಿವು ಅತಿ ಗುರುತನವೋ, ವೀಕ್ಷಿಸಾದುದ ನೀನು ಮುದ್ದು ರಾಮ, ವೀಕ್ಷಿಸಾದುದ ನೀನು ಮುದ್ದು ರಾಮ. ನಮಗೆ ಹಲವಾರು ಬಾರಿ ಒಂಟಿಯಾಗಿ ಕೆಲವೊಮ್ಮೆ ನಿಲ್ಬೇಕಾಗತ್ತೆ. ಅಂಥ ಕ್ಷಣದಲ್ಲಿ ನಮಗೆ ನಾವೇ ಗುರು. ಸ್ವಾಮಿ ವಿವೇಕಾನಂದರು ಕೂಡ ಅದನ್ನೇ ಹೇಳೋದಲ್ವಾ, ನಿನ್ನ ಬದುಕಿಗೆ ನೀನೇ ಶಿಲ್ಪಿ ಅಂತ ಹೇಳಿ. ಶಿಲ್ಪಿಯಾಗಿರೋನು ಪ್ರತಿಯೊಂದು ಶಿಲೆಗೆ ಕಲಾರೂಪವನ್ನ ಕೊಡುವಂಥವನು. ಹಾಗಾಗಿ ನಮಗೆ ನಾವೇ ಗುರುವು ಯಾವಾಗ ಒಂಟಿಯಾಗಿರುವಂಥ ಕ್ಷಣದಲ್ಲಿ. ಕಲಿಯುವ ಸಾಧ್ಯತೆ ಯಾವಾಗ ಆಗತ್ತೆ? ನಾವು ಮಾಡುವಂಥ ತಪ್ಪಿನಿಂದ. ಹಾಗಾಗಿ ನಾವು ಎಷ್ಟು ಪದವಿಯನ್ನ ಈ ಬದುಕಿನಲ್ಲಿ ತೆಗೆದುಕೊಳ್ತೀವೋ ಅನ್ನೋದಕ್ಕಿಂತ ಆ ಅರಿವು ಅನ್ನುವಂತಹ ಪದವಿ ಇದೆಯಲ್ಲ, ಯಾವ ಯೂನಿವರ್ಸಿಟಿಯೂ ಕೂಡ ಕೊಡದಂತಹ ಅರಿವು ಎಂಬ ಪದವಿ ನಮಗೆ ಅತ್ಯಂತ ಶ್ರೇಷ್ಠವಾದಂತಹ ಒಂದು ಗುರುತರವಾದಂತಹ ಪದವಿ.
ಅದನ್ನ ನೀನು ವೀಕ್ಷಿಸಿ ಅಲ್ಲಿಂದ ನೀನು ಅರಿವನ್ನ ಪಡಿ ಅನ್ನುವಂಥದ್ದೇ ಮುದ್ದುರಾಮನ ಮಾತು ಕೂಡ. ಅತ್ತ ಕಡೆ ನಮ್ಮ ಚಿತ್ತ ಜಾಗೃತವಾಗಿರಲಿ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು? ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ? ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ? ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ. ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ. ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ. ಪ್ರತಿದಿನ ಬೆಳಗ್ಗೆ 8:35 ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.